ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯುಕೆ ಹೋಮ್ ಕುಕ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಇವತ್ತು ನಾವು ಮನೆಯಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಎಷ್ಟು ಈಸಿಯಾಗಿ ಪಿಜ್ಜಾ ಮಾಡೋದಂತ ನೋಡೋಣ. ಇದಕ್ಕೆ ನಾನು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕಿ, 1 ಅರ್ಧ ಚಮಚ ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕಿ ಕಲರ್ಗೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೇ ಮೊಸರು ಹಾಕಿ ಹಿಟ್ಟನ್ನು ನಾದ್ಕೊಳ್ಳಿ. ಮೊಸರಲ್ಲಿ ಹಿಟ್ಟನ್ನು ನಾದ್ಕೊಳ್ಳಿ ಈ ಥರ ಸಾಫ್ಟಾಗಿ. 1-2 ಚಮಚ ಎಣ್ಣೆ ಹಾಕಿ ಮತ್ತೆ ಹಿಟ್ಟನ್ನು 1 2 ರಿಂದ 3 ನಿಮಿಷ ನಾದ್ಕೊಳ್ಳಿ. ಒಂದು ಸ್ವಲ್ಪ ಮೇಲ್ಗಡೆ ಎಲ್ಲ ಎಣ್ಣೆ ಹಚ್ಚಿ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ 1 ಅವರ್ ಆದಮೇಲೆ ಹಿಟ್ಟನ್ನು ಮತ್ತೆ ಒಂದು ಸ್ವಲ್ಪ ನಾದ್ಕೊಳ್ಳಿ. ಮತ್ತು ಇದರೊಳಗೆ 2 ಬಾಲ್ ಆಗಿ ಮಾಡ್ಕೊಳ್ಳಿ. 2 ಪೀಸ್ ಆಗುತ್ತೆ. ಈ ಥರ ಒಂದು ಉಂಡೆಯಿಂದ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ ಈ ಥರ ರೋಲ್ ಮಾಡ್ಕೊಳ್ಳಿ. ಸ್ಲೋ ಆಗಿ ರೋಲ್ ಮಾಡಿ, ಜಾಸ್ತಿ ಪ್ರೆಷರ್ ಆಗಿ ರೋಲ್ ಮಾಡಬೇಡಿ. ಈ ಥರ ದಪ್ಪ ಇರಲಿ. ನಿಮಗೆ ತಿನ್ನಬೇಕಂದ್ರೆ ನೀವು ತಿನ್ಕಷ್ಟು ಮಾಡ್ಬೋದು. ಈಗ ಫೋಕಿಂದ ಈ ಥರ ಹೋಲ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಚಪಾತಿ ಜೊತೆ ಹುಬ್ಬಬಾರ್ದು ಅಂಥೇಳಿ. ಮತ್ತು ಹೀಟ್ ಮಾಡಿರೋ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಸವರಿ, ಫ್ಲಿಕ್ ಮಾಡಿದ ಸೈಡು ಉಲ್ಟಾ ಮಾಡಿ ಇದನ್ನು ಬೇಯಿಸಿ 1 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಸೊ ಬೇಯಿಸಿರೋ ಸೈಡಲ್ಲಿ ಪಿಜ್ಜಾ ಸಾಸ್ ಹಚ್ಚಿ, ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಹಾಕೋಬೋದು. ಈಗ ಮಾರ್ಕೆಟಲ್ಲಿ ತುಂಬಾ ಈಸಿಯಾಗಿ ಸಿಗ್ತಾಯಿದೆ. ಮಯೋನೀಸ್ ಹಾಕಿ ಎಲ್ಲವನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಮತ್ತು ಟಾಪಿಂಗ್ಸಲ್ಲಿ ಕೂಡ ನಿಮ್ಗೆ ಯಾವ್ದು ಬೇಕೋ ಅದು ನಿಮ್ಗೆ ಇಷ್ಟ ಇರೋದು ಮಾಡ್ಬೋದು. ನಾನಿಲ್ಲಿ ಕಟ್ ಮಾಡಿರೋ ಈರುಳ್ಳಿ, ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಸ್ಕಿಪ್ ಮಾಡಿ, ಇಷ್ಟ ಇದ್ದಿರೋದು ಹಾಕಿ, ಆ ಶೇಪಲ್ಲಿ ಬೇಕಾದ್ರೆ ಆ ಶೇಪಲ್ಲಿ ಕಟ್ ಮಾಡ್ಬೋದು. ಮತ್ತು ಇಲ್ಲಿ ನಾನು ಬಾಯ್ಲ್ ಮಾಡಿರೋ ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ಈಗ ಮೇನ್ ಇಂಗ್ರೀಡಿಯೆಂಟ್ ಎಲ್ಲರಿಗೂ ಇಷ್ಟ ಆಗೋಂಥ ಚೀಸ್ ಮೊಸರೆಲ್ಲ ಚೀಸ್ ಹಾಕಿ. ಚೀಸ್ ಎಷ್ಟು ಜಾಸ್ತಿ ಇರುತ್ತೆ ಪಿಜ್ಜಾ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಕಾರ್ನ್ ಹಾಕಿ, ಒಂದು ಸ್ವಲ್ಪ ಪಿಜ್ಜಾ ಸೀಸನಿಂಗ್ ಹಾಕಿ, ಚಿಲ್ಲಿ ಫ್ಲೇಕ್ಸ್, ಮತ್ತು ಹೀಟ್ ಮಾಡಿರೋ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಾಡಿರೋ ಪಿಜ್ಜಾ ಅದರೊಳಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ, ಆ ಹೋಲ್ ಕೂಡ ಕ್ಲೋಸ್ ಮಾಡಿ, ಯಾಕಂದರೆ ಹೀಟ್ ಹೊರಗಡೆ ಬರಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು 4 ರಿಂದ 5 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಪ್ಯಾನ್ ಏನಿರುತ್ತಲ್ಲ ಅದು ತಡ ದಪ್ಪ ಇರಬೇಕು, ಇಲ್ಲ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಪಿಜ್ಜಾ ನೋಡಿ ಎಷ್ಟು ಚೆನ್ನಾಗಿದೆ, ಕೂಡ ಬೇಸ್ ಕೂಡ ಚೆನ್ನಾಗಿ ಬೇಯಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.